ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು MTR ಗುಲಾಬ್ ಜಾಮೂನು. ಇದು 500 ಗ್ರಾಮ್ ಇದೆ. ನೋಡೋಣ 500 ಗ್ರಾಮಲ್ಲಿ ಎಷ್ಟು ಗುಲಾಬ್ ಜಾಮೂನ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಬೌಲಿಗೆ ಗುಲಾಬ್ ಜಾಮೂನ್ ಪೌಡ್ರ್ ಎಲ್ಲ ಹಾಕೋತೀನಿ ನೋಡಿ. ಇದರಲ್ಲಿ ಜಾಸ್ತಿ ಆಗ್ಬೋದು, ಯಾಕಂದರೆ 1/2 kg ಅಲ್ವಾ. ಇದಕ್ಕೆ ಇವಾಗ ನೋಡಿ ಹಾಲು ಹಾಕ್ಕೋತೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಸ್ವಲ್ಪ ಇನ್ನೂ ಹಾಲು ಬೇಕು. ಇದು ಹಾಲು ಸಾಕಾಗಿದೆ, ಇನ್ನೂ ಸ್ವಲ್ಪ ಹಾಕ್ತೀನಿ. ಒಂದೇ ಸಲ ಹಾಲು ಹಾಕಬಾರ್ದು, ಸಾಕಿಷ್ಟೇ. ಕಲಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪನೂ ಹಾಕ್ಬೋದು, ಆಯಿಲೂ ಹಾಕ್ಬೋದು. ನಾನು ತುಪ್ಪ ಹಾಕ್ಕೋತೀನಿ. ಇವಾಗ ತುಪ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಕಲಿಸ್ಬೇಕು. ಇಲ್ಲಾಂದರೆ ಗುಲಾಬ್ ಜಾಮೂನ್ ಉಂಡೆ ಕಟ್ತೀವಲ್ಲ, ಅದು ಒಡೆದು ಹೋಗುತ್ತೆ. ಇವಾಗ ಕಲಸಿ ಆಗಿದೆ ನೋಡಿ. ಇವಾಗ ಇದನ್ನು ಉಂಡೆ ಕಟ್ತೀನಿ ನೋಡಿ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ತುಂಬ ದೊಡ್ಡ ಉಂಡೆ ಬೇಡ, ಚಿಕ್ಕದು ಉಂಡೆ ಕಟ್ಟೋಣ ನೋಡಿ. ಇಷ್ಟು ದಪ್ಪದು. ನೋಡಿ ಈ ಥರ ರೌಂಡ್ ಗೋಲಾಗಿ ಬರಬೇಕು. ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಮೀಡಿಯಮ್ ಆಗಿ ಮಾಡಿ, ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಉಂಡೆ ಆಯಿತು. ಇದು 1/2 kg ಗುಲಾಬ್ ಜಾಮೂನ್ ಪ್ಯಾಕೆಟಲ್ಲಿ ಇಷ್ಟು ಉಂಡೆ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಒಂದೇ ಸೈಜ್ ಉಂಡೆ ಬಂದಿಲ್ಲ, ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದೆಲ್ಲ ಆಯಿತು ನೋಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಇವಾಗ ಆಯಿಲ್ ಬಿಸಿ ಆಗಿದೆ. ಉಂಡೆ ಕಟ್ಟಿ ಇದನ್ನು ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಉಲ್ಟಾ ಮಾಡಿ ಹಾಕಬೇಕು.
ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ಕಡೆಯಿಂದ ಸಕ್ಕರೆ ಪಾಕ ಆಗಿ ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇದೆ, ಬಿಸಿ ಇರುವಾಗ ಹಾಕಬಾರ್ದು. ಇದನ್ನು ತೆಗಿಯೋಣ. ಸಾಕು ಇಷ್ಟು. ಇದು ಚಿಕ್ಕದು ಉಂಡೆ ಮಾಡಿ, ತುಂಬ ಚಿಕ್ಕದು ಮಾಡಿದೆ, ಆದರೂ ಸುಮಾರು ದಪ್ಪ ಆಯಿತು. ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಒಂದು 4 ಏಲಕ್ಕಿ ಹಾಕೋತೀನಿ. ಇದು ಸಕ್ಕರೆ ಪಾಕ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ಇದು ತಣ್ಣಗಾಗಿದೆ. ಇದು ಉಂಡೆ ಕಟ್ಟಿದೆಲ್ಲ ಒಂದೇ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಸಕ್ಕರೆ ಪಾಕ ಜೊತೆ ಹಾಕಿದ್ದೀನಿ. ಇನ್ನೊಂದು 5 ನಿಮಿಷ ಬಿಟ್ಟು ತಿನ್ಬೋದು. ನೋಡಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಇಲ್ಲ ಹಾಗೆ ಆಗಿದೆ. ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇದು ಸೆಕೆಂಡ್ ಟೈಮ್ ಮಾಡಿದ್ದು ನಾನು, ಆದರೂ ಚೆನ್ನಾಗಿ ಬಂತು, ಪರವಾಗಿಲ್ಲ. ಈ ಗುಲಾಬ್ ಜಾಮೂನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.